ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ಏಕಾದಶಿ ಹಬ್ಬದ ವಿಶೇಷವಾದ್ದರಿಂದ ಮನೆಯಲ್ಲಿ ತುಂಬ ಪೂಜೆ ಪುನಸ್ಕಾರಗಳು ಜಾಸ್ತಿ ಜೋರಾಗಿ ನಡೀತಾ ಇದೆ. ಇವತ್ತು ಭಾನುವಾರ ರಜೆ ಇರೋ ಕಾರಣದಿಂದ ಹಾಗೂ ಏಕಾದಶಿ ಹಬ್ಬದ ಪ್ರಯುಕ್ತ ಯಾವುದಾದ್ರೂ ಒಳ್ಳೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದೇಳಿ ಮನೇಲಿ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಎಲ್ಲರೂ ಹೊರಡೋಕ್ಕೆ ರೆಡಿ ಆದ್ವಿ. ನಾವು ಹೋಗ್ತಾ ಇರೋ ದೇವಸ್ಥಾನ ಯಾವುದಪ್ಪ ಅಂತಂದರೆ ವಿಶ್ವದಲ್ಲಿ ಅತಿ ಎತ್ತರವಾದ, ಇದು ಪಂಚಲೋಹದಿಂದ ಮಾಡಿದ್ದಾರಂತೆ, ಚಾಮುಂಡೇಶ್ವರಿ ವಿಗ್ರಹ ಅಂತ. ಇದು ಎಲ್ಲಿ ಬರುತ್ತೆ ಅಂತಂದರೆ ಅಡ್ರೆಸ್ ನೋಡಿ, ಅದೇ ಇದು ನಮ್ಮ ಕರ್ನಾಟಕದಲ್ಲಿರೋ ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿ ಗೌಡಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಮ್ಮನವರು ಚಾಮುಂಡೇಶ್ವರಿ ದೇವಸ್ಥಾನದ ಪುಣ್ಯಕ್ಷೇತ್ರ ಅಂತ ಎಲ್ಲರೂ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಈಗ ಹೊರಡೋಣ ಅಂದ್ಬಿಟ್ಟು ನಾವೆಲ್ಲ ಹೊರಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿದೆಯಂತೆ, ತುಂಬ ಜನ ಹೋಗಿ ಬಂದಿದ್ದಾರೆ, ನಾವು ಹೋಗೋಣ ಅಂತಂದೇಳಿ ಡಿಸೈಡ್ ಮಾಡಿದ್ದೀವಿ. ಈಗ ಹೊರಡ್ತಾ ಇದ್ದೀವಿ. ಏನತ್ತನು ಮಕ್ಕಳನ್ನ ಕರ್ಕೊಂಡೋದ್ರೇ ಇಷ್ಟು. ಎಲ್ಲೆಲ್ಲಿ ಗೊಂಬೆ ಕಾಣಿಸ್ತವೆ, ಎಲ್ಲೆಲ್ಲಿ ಏನೇನು ಕಾಣಿಸುತ್ತೆ ನೋಡಿದ ತಕ್ಷಣ ನಿಲ್ಲಿಸ್ಬಿಟ್ಟು ಅವ್ರು ನೋಡ್ಕೊಂಡು ಹೋಗ್ಬೇಕು. ಅದೇ ಅವ್ರ ಖುಷಿ. ಏನು ಮಾಡೋಕ್ಕಾಗುತ್ತೆ. ಚೆನ್ನಾಗಾಯ್ತಾ ಆನೆ? ನಾವೀ ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ, ಅದು ಸಾಧ್ಯವಾಗಿರಲಿಲ್ಲ. ಇವತ್ತು ಭಾನುವಾರ ರಜೆ ಇರೋ ಕಾರಣ ಹಾಗೂ ಇವತ್ತು ಏಕಾದಶಿ ಹಬ್ಬದ ಪ್ರಯುಕ್ತ ರಜೆ ಇತ್ತು, ಮನೇಲೆಲ್ಲ ಫ್ರೀಯಾಗಿದ್ವಿ ಅಂದ್ಬಿಟ್ಟು ಇವತ್ತು ಹೋಗಿ ಬರಲೇಬೇಕು, ನೋಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ಬೆಳಗ್ಗೆನೇ ಹೊರಟಿದ್ವಿ. ಸೊ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು, ಎಂಜಾಯ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರಬೇಕಾದ್ರೆ ಈ ಗೌಡಗೆರೆಯಲ್ಲಿ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಲ್ಲ, ಅಲ್ಲಿ ಏನು ವಿಶೇಷತೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ ಅಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಟಿದ್ವಿ ಅಂತ ಹೇಳೋದಕ್ಕಿಂತ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಳ್ಳೇದನ್ಸುತ್ತೆ. ಸೊ ನಮಗೇನಂದರೆ ಈ ದೇವಸ್ಥಾನಗಳಿಗೆ ಹೋಗೋದಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಭಾನುವಾರ ಆಗಿದ್ದರಿಂದ ಇವತ್ತು ಏಕಾದಶಿ ಹಬ್ಬ ಇರೋದ್ರಿಂದ ಒಳ್ಳೆ ದೇವಸ್ಥಾನದ್ದೊಂದು ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಖುಷಿ ಆಗುತ್ತೆ ಅಂದ್ಕೊಂಡು ಹೊರಟ್ವಿ. ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿಂದ ನಾವು ಎಂಟ್ರಿ ತಗೊಂಡ್ವಿ. ರೈಟ್ ಸೈಡ್ಗೆ ನೀವೇನು ನೋಡ್ತಿದ್ದೀರಾ, ಇದು ಅಮ್ಮನವ್ರ ದೇವಸ್ಥಾನ. ಇಲ್ಲಿಂದ ನಾವು ಆ ದೇವಸ್ಥಾನದಿಂದ ಸ್ಟ್ರೈಟ್ ವ್ಯೂ ನೋಡಿದ ತಕ್ಷಣ ತಾಯಿ ಜಗನ್ಮಾತೆನ ನೀವೆಲ್ಲರೂ ಕಣ್ತುಂಬ್ಕೋಬಹುದು, ಅಷ್ಟು ಚೆನ್ನಾಗಿದೆ ತಾಯಿ ದೇವಸ್ಥಾನ ಮಾತ್ರ. ಸೊ ಇದೊಂದು ಸ್ಟ್ಯಾಚು ನೋಡಿ ನಮಗೆ ಫುಲ್ಲು ಅಲ್ಲೇ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಸೊ ಹಂಗೆ ಒಂದೆರಡು ವೀಡಿಯೋ ಮಾಡಿಕೊಂಡು ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದಿರೋದು. ಅಯ್ಯೋ ಇದೆಲ್ಲ ನೋಡ್ತಾ ಇದ್ದರೆ ನಾನೇನು ಹೇಳೋದು, ನನಗೆ ಏನು ಅನ್ನೋದೇ ಅರ್ಥ ಆಗಲಿಲ್ಲ, ಅಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಇಷ್ಟ ಆಯಿತು. ಊಟ ಮಾಡ್ಕೊಂಡು ಹೋಗಿ ಈಗ ತಾನೇ ಒಂದು ಅನೌನ್ಸ್ಮೆಂಟ್ ಆಯಿತು, ನೀವೆಲ್ಲ ಕೇಳಿಸ್ಕೊಂಡ್ರ? ಸೊ ಇಲ್ಲಿ ಅನ್ನದಾಸೋಹನೂ ನಡೆಯುತ್ತೆ, ತುಂಬ ಚೆನ್ನಾಗೈತೆ ಮಾತ್ರ. ನಮ್ಮ ಈ ವಿಡಿಯೋನ ನೀವೆಲ್ಲರೂ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನೋಡಿ, ನಿಮ್ಮಲ್ಲಿ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರೆ ನಿಮ್ಮ ಅನಿಸಿಕೆನ ದಯವಿಟ್ಟು ಇಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ ಅಂದರೆ ಸುಮ್ಮನೆ ಯಾರೂ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನು ಅನಿಸುತ್ತೆ? ಇನ್ನೊಂದು ವಿಷಯ ಹೇಳಬೇಕು ನಿಮ್ಮ ಹತ್ರ, ಈ ವಿಡಿಯೋ ನಾನು ಹೇಗೆ ತೆಗ್ದಿದ್ದೀನಿ, ಚೆನ್ನಾಗಿದೆಯಾ ಇಲ್ವಾ, ಕಂಫರ್ಟಬಲ್ ಆಗಿದೆಯಾ, ನೋಡೋಕ್ಕೆ ಇಷ್ಟ ಆಗುತ್ತಾ, ನಿಮ್ಗೇನು ಅನಿಸುತ್ತೆ? ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಒಂದೊಂದು ಕಮೆಂಟ್ ಆದರೂ ಹಾಕಿ, ಲೈಕ್ ಆದರೂ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಆದರೂ ಮಾಡಿ.
ಈ ದೀಕ್ಷೆ ಹಿಡ್ಕೊಳ್ಳೆ ಇಬ್ರು ಅಲ್ಲಿ. ನಿನ್ನ ಹತ್ರನೇ ಬರ್ಬೇಕಂತೆ, ನನ್ನ ಹತ್ರ ಬರೋದಂತೆ. ಈ ದೇವಸ್ಥಾನಕ್ಕೆ ಯಾರು ಹೋಗದೇ ಇರೋರು ಯಾರಾದರೂ ಇದ್ದರೆ ನಿಜವಾಗ್ಲೂ ಒಂದೊಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ನಿಮಗೂ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಆಗ್ಬೋದು. ನನಗೆ ತಾಯಿ ನೋಡಿದಾಗ ಏನನ್ನಿಸ್ತು ಅಂದರೆ ಒಂದು ಶ್ಲೋಕ ಜ್ಞಾಪಕ್ಕೆ ಬಂತು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾರು ಅನ್ಯತಾ ಭಾವಿಸ್ಬೇಡಿ. ಶ್ಲೋಕ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ. ನಿರಂತರವಾಗಿ ಅನ್ನಪ್ರಸಾದ ವ್ಯವಸ್ಥೆ ಇದೆ. ಅನ್ನಪ್ರಸಾದವನ್ನ ಸ್ವೀಕಾರ ಮಾಡಿ. ಅನ್ನಪ್ರಸಾದ ಅಂದ್ರೆ ಊಟದ ವ್ಯವಸ್ಥೆ. ಹಳ್ಳಿ ದೇವಸ್ಥಾನ ಊಟ ಸಿಕ್ಕಿಲ್ಲ ಹಸ್ಕೊಂಬಂದು ಯಾವುದು ಹೋಟೆಲ್ ಅಂತೀನಿ ಯಾರು ನಿಂತ್ಕೊಂಡು ಪ್ರತಿದಿನ ನಿರಂತರವಾಗಿ ಅನ್ನದಾಸೋಹದಲ್ಲಿ ಅನ್ನಪ್ರಸಾದ ಊಟ ವ್ಯವಸ್ಥೆ ಇದೆ. ಊಟ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಆ ತಾಯಿ ಸುಖ, ಶಾಂತಿ, ನೆಮ್ಮದಿ, ಗೌರವ, ಕೀರ್ತಿ, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲೆಂದು ನಾನು ಈ ಮೂಲಕ ಆ ದೇವಿಯಲ್ಲಿ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.